ನಮಸ್ಕಾರ ವೀಕ್ಷಕರೇ, ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ಸುರಭಿ. ಹೈಕಮಾಂಡ್ ಎಚ್ಚರಿಕೆ ಬಳಿಕವೂ ನಿಲ್ಲದ ಕೈ ಕಲಿಗಳ ವಾರ. ಡಿನ್ನರ್ ದಂಗಲ್ ವಿಚಾರಕ್ಕೆ ಡಿಕೆಶಿ ರಾಜಣ್ಣ ನಡುವೆ ಟಾಕ್ ಫೈಟ್. ಹೈಕಮಾಂಡ್ ಎಚ್ಚರಿಕೆ ಬಳಿಕವೂ ನಿಲ್ಲದ ಕೈ ಕಲಿಗಳ ವಾರ. ಡಿನ್ನರ್ ದಂಗಲ್ ವಿಚಾರಕ್ಕೆ ಡಿಕೆಶಿ ರಾಜಣ್ಣ ನಡುವೆ ಟಾಕ್ ಫೈಟ್. ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಸಿಎಂ ಡಿಸಿಎಂ ಬಣದ ಜಟಾಪಟಿ. ಗೊಂದಲ ಸರಿಪಡಿಸಲು ಕಾಂಗ್ರೆಸ್ ಹಿರಿಯ ಟೀಮ್ನಿಂದ ಕಸರತ್ತು ಮಾಡಲಾಗ್ತಾ ಇರುವಂತದ್ದು. ಈ ಹಿಂದೆಯೂ ಬಣಬಡಿದಾಟ ತಾರಕಕ್ಕೇರಿದಾಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿತ್ತು. ಹೈಕಮಾಂಡ್ಗೂ ಪತ್ರವನ್ನ ಬರೆದಿದ್ರು ಹಿರಿಯ ಸಮಾನ ಮನಸ್ಕ ಟೀಮ್ ಅವರು. ಇದೀಗ ನೋಡ್ತಾ ಇದ್ರೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರೂ ಕೂಡ ಕೈ ಕಲಿಗಳ ವಾರ್ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ಡಿನ್ನರ್ ದಂಗಲ್ ವಿಚಾರಕ್ಕೆ ಈಗ ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ನಡುವೆ ಟಾಕ್ ಫೈಟ್ ಜೋರಾಗ್ತಾ ಇದೆ. ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಸಿಎಂ ಡಿಸಿಎಂ ಬಣದ ಜಟಾಪಟಿ. ಕಳೆದ ಶುಕ್ರವಾರ ಡಿಸಿಎಂ ಡಿಕೆಶಿಯನ್ನ ಭೇಟಿ ಮಾಡಿದ್ದ ಹಿರಿಯರು. ಮಾಜಿ ಸಂಸದ ಉಗ್ರಪ್ಪ, ಎಚ್ಎಂ ರೇವಣ್ಣ, ಪ್ರಕಾಶ್ ರಾಥೋಡ್ ಸೇರಿದಂತೆ ರಾಣಿ ಸತೀಶ್ ಸೇರಿದಂತೆ ಕೆಲ ಹಿರಿಯ ನಾಯಕರಿಂದ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಗೂ ಕೂಡ ಹಿರಿಯ ಟೀಮ್ ಮುಂದಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಜನವರಿ 16, 17ಕ್ಕೆ ಸಿಎಂ ಸಮಯ ಕೇಳಿರುವ ಹಿರಿಯ ನಾಯಕರ ತಂಡ ಸಮಯ ನೀಡಿದಾಗ ಹೋಗಿ ಭೇಟಿ ಮಾಡಿ ಮನವರಿಕೆ ಮಾಡಲು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗೊಂದಲಗಳಿಗೆ ಬ್ರೇಕ್ ಹಾಕಲು ಸಿಎಂಗೆ ಮನವಿ ಮಾಡಲು ಚಿಂತನೆ ನಡೆಸ್ತಾ ಇದ್ದಾರೆ. ಕಳೆದ ಶುಕ್ರವಾರ ಡಿಸಿಎಂ ಡಿಕೆಶಿಯನ್ನ ಭೇಟಿ ಮಾಡಿದ್ರು ಹಿರಿಯರು ಅಂತ ಕೂಡ ಹೇಳಲಾಗ್ತಾ ಇದೆ. ಮಾಜಿ ಸಂಸದ ಉಗ್ರಪ್ಪ ಆಗಿರ್ಬೋದು, ಎಚ್ಎಂ ರೇವಣ್ಣ, ಪ್ರಕಾಶ್ ರಾಥೋಡ್ ಸೇರಿದಂತೆ ರಾಣಿ ಸತೀಶ್ ಹೀಗೆ ಕೆಲ ಹಿರಿಯ ನಾಯಕರಿಂದ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಗೂ ಕೂಡ ಇದೀಗ ಹಿರಿಯ ನಾಯಕರ ಟೀಮ್ ಮುಂದಾಗ್ತಾ ಇರುವಂತದ್ದು. ಈಗ ನೋಡ್ತಾ ಇದ್ರೆ ಜನವರಿ 16, 17ಕ್ಕೆ ಸಿಎಂ ಅವರ ಬಳಿ ಸಮಯವನ್ನ ಕೇಳಿದ್ದಾರಂತೆ ಹಿರಿಯ ನಾಯಕರ ತಂಡ. ಸಮಯ ನೀಡಿದಾಗ ಹೋಗಿ ಭೇಟಿ ಮಾಡಿ ಮನವರಿಕೆ ಮಾಡಲು ಪ್ಲಾನ್ ಅನ್ನು ರೂಪಿಸಿಕೊಳ್ತಿದ್ದಾರೆ ಎನ್ನುವ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಇಂದು ರಾಜ್ಯಕ್ಕೆ ಕೈ ಉಸ್ತುವಾರಿ ಸುರ್ಜೇವಾಲಾ ಅವರ ಎಂಟ್ರಿ ಆಗ್ತಾ ಇರುವಂತದ್ದು. ರಾಜ್ಯ ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ಗೆ ಈಗಲಾದ್ರೂ ಬೀಳುತ್ತಾ ಬ್ರೇಕ್ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಹೈಕಮಾಂಡ್ ನಿಂದ ಸಂದೇಶವನ್ನ ಹೊತ್ತು ಬರ್ತಿದ್ದಾರೆ ಸುರ್ಜೇವಾಲಾ ಅವರು. ಹಾಗಾದ್ರೆ ಯಾವ ಸಂದೇಶವನ್ನ ತಗೊಂಡು ಬರ್ತಾ ಇದ್ದಾರೆ? ನಾಳೆ ದಿನವಿಡೀ ಸರಣಿ ಸಭೆ ಮಾಡಿ ವಾರ್ನಿಂಗ್ ನೀಡುವ ಸಾಧ್ಯತೆ ಕೂಡ ಇದೆ. ಜನವರಿ 13ರಂದೇ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನ ಕೂಡ ಏರ್ಪಡಿಸಿರುವಂತದ್ದು. ರಾಜ್ಯದ ಹಿರಿಯ ನಾಯಕರ ಜೊತೆ ಪ್ರತ್ಯೇಕ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಸರಣಿ ಸಭೆಗಳಲ್ಲಿ ವರಿಷ್ಠರ ಸಂದೇಶವನ್ನ ತಲುಪಿಸುತ್ತಾರೆ ಸುರ್ಜೇವಾಲಾ ಅಂತ ಹೇಳಲಾಗ್ತಾ ಇದೆ. ಈಗ ನೋಡ್ತಾ ಇದ್ರೆ ಹಿರಿಯ ನಾಯಕರು, ಸಚಿವರು, ಶಾಸಕರಿಗೆ ಸಂದೇಶದ ಜೊತೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾರಾ? ಡಿನ್ನರ್, ಬ್ರೇಕ್ಫಾಸ್ಟ್, ಚಹಾಕೂಟ ನೆಪದಲ್ಲಿ ಸಭೆ ಮಾಡದಂತೆ ವಾರ್ನ್ ಕೂಡ ಮಾಡಲಾಗುತ್ತೆ. ಕಾಂಗ್ರೆಸ್ನಲ್ಲಿ ಗೊಂದಲಕ್ಕೆ ಕಾರಣವಾಗಿದ್ದ ಡಿನ್ನರ್ ಮೀಟಿಂಗ್ ಇದೀಗ ನೋಡ್ತಾ ಇದ್ರೆ ಇವತ್ತು ರಾಜ್ಯಕ್ಕೆ ಕೈ ಉಸ್ತುವಾರಿ ಸುರ್ಜೇವಾಲಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ ಹಾಗಾದ್ರೆ ಬ್ರೇಕ್ ಬೀಳುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಹೈಕಮಾಂಡ್ ನಿಂದ ಸಂದೇಶವನ್ನ ಹೊತ್ತು ಬರ್ತಿದ್ದಾರೆ ಸುರ್ಜೇವಾಲಾ. ನಾಳೆ ದಿನವಿಡೀ ಸರಣಿ ಸಭೆ ಮಾಡಿ ವಾರ್ನಿಂಗ್ ನೀಡುವ ಸಾಧ್ಯತೆ ಇದೆ ಅಂತ. ಯಾಕಂದ್ರೆ ಈಗ ಪ್ರಸ್ತುತ ರಾಜ್ಯದಲ್ಲಿ ಆಗ್ತಾ ಇರುವ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ರೆ, ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಸಿಎಂ ಬಣ ಒಂದ್ ಕಡೆ ಆದ್ರೆ ಡಿಸಿಎಂ ಡಿಕೆಶಿ ಬಣ ಇನ್ನೊಂದು ಕಡೆ. ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ. ಈ ಎಲ್ಲಾ ವಿಚಾರಗಳು ನಡೀತಾ ಇರುವ ಹೊತ್ತಲ್ಲೇ ಜಟಾಪಟಿಗಳು ಕೂಡ ಜೋರಾಗ್ತಾ ಇರುವಂತದ್ದು. ಗೊಂದಲವನ್ನ ಸರಿಪಡಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ಟೀಮ್ನಿಂದ ಕಸರತ್ತು ಕೂಡ ಮಾಡಲಾಗ್ತಾ ಇದೆ. ಈ ಹಿಂದೆ ಕೂಡ ಇದೇ ರೀತಿಯ ಬಣಬಡಿದಾಟ ತಾರಕಕ್ಕೇರಿದಾಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿತ್ತು. ಈಗ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರೂ ಕೂಡ ಕೈ ಕಲಿಗಳ ವಾರ್ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ಈಗ ನೋಡ್ತಾ ಇದ್ರೆ ಇವತ್ತು ರಾಜ್ಯಕ್ಕೆ ಕೈ ಉಸ್ತುವಾರಿ ಸುರ್ಜೇವಾಲಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಅವರ ಎಂಟ್ರಿಯಿಂದ ಅವ್ರು ಯಾವೆಲ್ಲ ಒಂದು ಸಂದೇಶವನ್ನ ಹೊತ್ತು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ರಾಜ್ಯ ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ಗೆ ಸುರ್ಜೇವಾಲಾ ಅವರು ಬಂದ ಮೇಲೆ ಆದ್ರೂ ಬ್ರೇಕ್ ಬೀಳುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ನಾಳೆ ದಿನವಿಡೀ ಸರಣಿ ಸಭೆಯನ್ನ ಮಾಡಿ ವಾರ್ನಿಂಗ್ ಕೊಡುವ ಸಾಧ್ಯತೆ ಇದೆ. ಯಾರು ಕೂಡ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಕೊಡ್ತಾರಾ ಅನ್ನೋದನ್ನ ಕೂಡ ನೋಡ್ಬೇಕು. ಇನ್ನು ಜನವರಿ 13ರಂದೇ ಹೋಟೆಲ್
ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನ ನಡೆಸಲಾಗುತ್ತೆ. ರಾಜ್ಯದ ಹಿರಿಯ ನಾಯಕರ ಜೊತೆ ಪ್ರತ್ಯೇಕವಾಗಿ ಚರ್ಚೆಯನ್ನ ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ.